ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಷಿ ಸಮಾಜಮುಖಿ ಮಹೇಶ್. ಬಂಧುಗಳೇ, ಈ ಒಂದು 2 ದಿನದಿಂದ ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನೀವು ಬಿಗ್ ಬಾಸ್, ಅಶ್ವಿನಿ ಗೌಡ, ಗಿಲ್ಲಿ ನಟ ರಘು, ಬರೀ ಇದೇ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ನಿಸ್ತು. ಸುಮಾರು ದಿನಗಳ ಇದ್ರ ಬಗ್ಗೆ, ಬಿಗ್ ಬಾಸ್ ಬಗ್ಗೆ ಮಾತಾಡಿ ಸುಮಾರು ದಿನ ಆಗಿತ್ತು. ಅಶ್ವಿನಿ ಗೌಡ ಅವರು ಅಂತ ಒಂದು ಸ್ಟೇಟಸ್, ಅಂತ ಒಂದು ಮರ್ಯಾದೆ, ಅಂತ ಒಂದು ಹೆಸರಿರೋಂಥವ್ರು, ಇಷ್ಟೆಲ್ಲ ಜ್ಞಾನ ಇರೋಂಥವ್ರು ಅವ್ರಿಗೆ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅದು ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ನಲ್ಲಿ ಎಲ್ಲರೂ ಒಂದೇ. ಈಗ ಒಂದು ಸ್ಕೂಲ್ ನಲ್ಲಿ ಹೇಗೆ ಯೂನಿಫಾರ್ಮ್ ಹಾಕಿರ್ತಾರೋ ಅದೇ ರೀತಿನಲ್ಲಿ ಕೂಡ ಅಲ್ಲೂ ಕೂಡ ಎಲ್ಲಾ ತರ ಜನ ಬರ್ತಾರೆ. ಒಬ್ಬ ಪಾಪ ಧಾರಾವಾಹಿ ನಟ ಆಗಿರ್ಬೋದು, ಇಲ್ಲ ಇನ್ನು ಯಾವುದೋ ಒಂದು ಯೂಟ್ಯೂಬ್ ಮಾಡ್ಕೊಂಡು ಇರಾಗಿರ್ಬೋದು, ಇಲ್ಲ ಏನೂ ಸಾಧನೆ ಮಾಡದೇ ಇರೋರ್ಬೋದು, ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಇವ್ರಿಗಿಂತ ದೊಡ್ಡ ಹೆಸರು ಮಾಡಿರೋರು ಆಗಿರ್ಬೋದು, ಎಲ್ಲರೂ ಬರ್ತಾರೆ. ಅಲ್ಲಿ ಹೆಂಗೆ ನಡ್ಕೋಬೇಕು ಅಂತ ಒಂದು ಕನಿಷ್ಠ ಒಂದು ಪ್ರಜ್ಞೆ ಇಲ್ಲ ಅವ್ರಿಗೆ ಅಂದ್ರೆ ಬರಗಾರರಾಗಿತ್ತು. ನನ್ನ ಪ್ರಕಾರ ಅಶ್ವಿನಿ ಗೌಡ, ನಾನು ಒಂದು ಹಲವಾರು ಒಂದು ಸಿನಿಮಾಗಳಲ್ಲಿ ನೋಡಿದ್ದೀನಿ ಬಿಟ್ರೆ ಅವ್ರ ಬಗ್ಗೆ ನನಗೆ ಏನು ಅವ್ರೀಗ ಬಿಲ್ಡಪ್ ತಗೊಳ್ತಾ ಇದ್ದಾರೆ, ನನಗೆ ಅದು ಒಂದು ಇದಿದೆ ಹಾಗೆ ಹೀಗೆ ಅಂತ ಅಷ್ಟೊಂದು ನನಗೆ ಗೊತ್ತಿಲ್ಲ. ಏಕೆಂದ್ರೆ ಎಂತೆಂಥ ಮಹಾನ್ ನಟರುಗಳು ಇದ್ದಾರೆ, ಎಂತೆಂಥ ರಾಜಕಾರಣಿಗಳಿದ್ದಾರೆ, ಎಂತೆಂಥ ಸಾಧನೆ ಮಾಡಿರೋರು ಇದ್ದಾರೆ. ಅವ್ರು ಯಾರು ಇವ್ರ ತರ ಹೇಳ್ಕೊಂಡಿರೋದು ನನ್ನ ಎಲ್ಲೂ ನೋಡಿಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಗೌರವವನ್ನ ಕೊಡಬೇಕು ಅಂದ್ರೆ ನಾವು ನಡ್ಕೊಳ್ಳೋ ರೀತಿ, ನಡೆ, ನುಡಿ, ಅದ್ರ ಮೇಲೆ ಒಬ್ಬರು ಕೊಡ್ಬೇಕೆ ವಿನಃ ನಾನು ಕೇಳಿ ದಬ್ಬಾಳಿಕೆಯಿಂದ ನಾನು ಹಂಗೆ ಹಿಂಗೆ ನನಗೆ ಕೊಡು ಅನ್ನೋದು ಸರಿಯಲ್ಲ. ಜೊತೆಗೆ ಇವರೇ ಒಬ್ರು ಮರ್ಯಾದೆ ಕೊಡಲ್ಲ, ಯಾರಿಗೂ ಕೊಡಲ್ಲ. ಆ ಕಾವಿನ ಜೊತೆ ಜಗಳ ಆಡಿದ್ರು ಅವ್ರಿಗೆ ಈ ಹಂಗೆ ಸಿಂಗಲ್ ವರ್ಡ್ ಯೂಸ್ ಮಾಡಿ ಬಾಯಿಗೆ ಬಂದಂಗೆ ಬೈತಾರೆ. ಮತ್ತೆ ರಘು ಅವ್ರ ಜೊತೆ ಜಗಳ ಆಡಿದ್ರು, ಗಿಲ್ಲಿಯವ್ರ ಜೊತೆ ಜಗಳ ಆಡಿದ್ರು. ಬರೀ ಏಕವಚನ, ಒಂಥರ ರೌಡಿಸಮ್ ತರ ಕಣ್ಣ ಹಿಂಗ ಅಗಲಿಸೋದು, ಕೈ ಹಿಂಗ್ ಅನ್ನೋದು, ಜುಟ್ಟು ಕುಣಿಸೋದು, ಈ ರೀತಿ ಅತಿ ಕೆಟ್ಟದಾಗಿ ಯಾರೇ ಕೂಡ ಎದುರಿಗೆ ಇದ್ರೆ ಒಂದು ಹೊಡೆದು ಬಿಡಬೇಕು ಅನ್ನೋ ಒಂದು ರೀತಿನಲ್ಲಿ ಅವ್ರ ಬಿಹೇವಿಯರ್ ಇದೆ. ಆದ್ರೆ ಬೇರೆಯವ್ರಿಗೆ ಮಾತ್ರ ನನ್ನ ಏನಕ್ಕೆ ನೀನ್ ಯಾರು ಅಂದ್ರೆ, ಇವ್ರಿಗೆ ಹೇಗೆ ಒಂದು ಕುಟುಂಬ ಇದೆಯೋ, ಇವ್ರಿಗೆ ಹೇಗೆ ಒಂದು ಗೌರವ ಇದೆಯೋ, ಪ್ರತಿಯೊಬ್ಬರಿಗೂ ಅವ್ರವ್ರದೇ ಇರುತ್ತೆ. ಅವ್ರ ಮನೆಗಳಲ್ಲೂ ಅವ್ರ ತಂದೆ ತಾಯಿ ನೋಡಿರ್ತಾ ಇರ್ತಾರೆ, ನಿಮಗೂ ಕೂಡ ನಿಮ್ಮ ಮನೇಲಿ ನೋಡ್ತಾ ಇರ್ತಾರೆ. ಒಂದಂತೂ ಸತ್ಯ, ನಿಮ್ಮ ಮರ್ಯಾದಿನ, ನಿಮ್ಮ ಗೌರವನ ನೀವೇ ಹಾಳು ಮಾಡ್ಕೊತಾ ಇದ್ದೀರ ಹೊರತು ಬೇರೆ ಯಾರು ಹಾಳು ಮಾಡ್ತಾ ಇಲ್ಲ. ನಿಮ್ಮ ನಡವಳಿಕೆ ಅಗ್ರೆಸಿವ್ ಆಗಿ ಆಡ್ಬೇಕು. ಅದು ಒಂದು ರಿಯಾಲಿಟಿ ಶೋ. ಏಕೆಂದ್ರೆ ಬಿಗ್ ಬಾಸ್ ಇರೋದೇ ತಂದಿಕ್ಕಿ ಅವ್ರಿವ್ರಿಗೆ ತಂದಿಕ್ಕೋದು, ಅವ್ರು ಕೂಗಾಡ್ಲಿ, TRP ಬರ್ಲಿ ಅನ್ನೋ ಅದು ಅವ್ರ ಕಾನ್ಸೆಪ್ಟೇ. ಅದು ನಮ್ಮ ಒರಿಜಿನಾಲಿಟಿ ಏನಿದೆ ಅದನ್ನ ತೋರಿಸ್ಬೇಕು ಜನಕ್ಕೆ ಅನ್ನೋದೊಂದು ಅವ್ರಿಗೂ ಒಂದು ಶೋ ಚೆನ್ನಾಗಿ ಬರ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಇರುತ್ತೆ. ಅವ್ರದ್ದೇನು ತಪ್ಪಿಲ್ಲ. ಬಟ್ ನೀವು ಅಗ್ರೆಸಿವ್ ಆಗಿ ಆಡಿ, ಬೇರೆ ಆಡಿ ಇಲ್ಲ ಅಂತಲ್ಲ, ಬಟ್ ಒಬ್ಬರನ್ನ ಕೇವಲವಾಗಿ ಮಾತಾಡ್ಸೋದು, ಅಂದ್ರೆ ಏನ್ ಅನ್ಕೊಬಿಟ್ಟಿದ್ರೆ ಎಲ್ರು ನಿಮ್ಮ ಎಲ್ಲ ಕಾಲ್ ಕೆಳಗಡೆ ಕೈಗಳ ಕಡೆ ಇದ್ದಾರೆ, ನೀವೇನೋ ಭೂಲೋಕದಿಂದ ಕೆಳಗಡೆ ಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಯಾವಾಗ್ಲೂ ನನಗಿರೋ ಐಡೆಂಟಿಟಿಗೆ, ನನಗಿರೋ ಒಂದು ಗೌರವಕ್ಕೆ, ನನಗಿರೋ ಒಂದು ಹೆಸರಿಗೆ ಏನ್ ಹೆಸರು ಮಾಡಿದ್ದೀರಾ ಏನ್ ನನಗಂತೂ ಗೊತ್ತಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಒಂದು 5-6 ಪಿಕ್ಚರಲ್ಲಿ ನೋಡಿರೋದ್ ಬಿಟ್ರೆ ನಿಮ್ಗೇನು ಅಂತ ಗೊತ್ತಿಲ್ಲ. ಅಶ್ವಿನಿ ಗೌಡ ಈಗಲೇ ಗೊತ್ತಾಗಿತ್ತು. ಅದು ಅಶ್ವಿನಿ ಗೌಡ ನಾವು ಗೌಡ್ರೆ. ದಯವಿಟ್ಟು ಆ ಗೌಡ ಅನ್ನೋದು ಬುಟ್ಟಾಕಿ ಹೋಗಿ ಗೌಡ್ರು ಮರ್ಯಾದೆಯಾಗಿ ತೆಗಿತೀರಾ. ಗಿಲ್ಲಿ ನಟ ಆಗಿರ್ಬೋದು, ಈಗ ರಘು ಅವ್ರ ಜೊತೆಲಿ ನಡ್ಕೊಂಡಿದ್ ರೀತಿ ನೀವು ಸರಿನಾ? ಅವರು ನಿಮ್ಗಿಂತ ದೊಡ್ಡ ವಯಸ್ಸವರು, ಇಲ್ಲ ನಿಮ್ಮ ಸಮಾನ ಆಗಿರ್ಬೋದು. ಅಂತ ಒಬ್ಬ ಪಾಪ ದೈತ್ಯ ಮನುಷ್ಯ ಎದುರುಗಡೆ ನಿಂತ್ಕೊಂಡ್ರು, ಹೋಗಲ್ಲಿ ನೀನ್ ಯಾವನಲ್ಲಿ, ನೀನ್ ಯಾರಲ್ಲಿ, ಏನೋ ನೀನ್ ಯಾರು ಅಂದ್ರೆ ಎಂತರ್ಗೂ ಕೋಪ ಬರುತ್ತೆ. ನೋಡಿದ್ರೆ ಟ್ರಂಪ್ ಕಾರ್ಡ್ಗಳು ಯೂಸ್ ಮಾಡ್ತೀರಾ. ಕನ್ನಡ ಬಗ್ಗೆ ಮಾತಾಡ್ಬೇಕು ಅನ್ನೋ ಎಲ್ಲರೂ ಧ್ವನಿ ಎತ್ತಾರೆ, ನೀವೇ ಮುಕ್ಕಾಲು ಭಾಗ ಇಂಗ್ಲಿಷ್ ಮಾತಾಡ್ತೀರಾ. ಇನ್ನು ಹೆಣ್ಣು ಬಗ್ಗೆ ಅವಹೇಳನಕಾರಿ, ನಾನು ಸಹಿಸಲ್ಲ, ಹೆಣ್ಣು ಬಗ್ಗೆ ನಾನು ನಿಂತ್ಕೊತೀನಿ ಅಂತೀರಾ. ನೀವೇ ಒಂದು ಹೆಣ್ಣು ಮರ್ಯಾದೆ ಕೊಡಲ್ಲ. ಅಶ್ವಿನಿ ಇವರು ರಕ್ಷಿತಾ ಅವ್ರಿಗೆ ಹೆಂಗ್ ನಡ್ಕೊಂಡ್ರಿ, ಮತ್ತೆ ಇವ್ರ ಜೊತೆಲಿ ಕಾವ್ಯ ಅವ್ರ ಜೊತೆಲಿ ಹೆಂಗ್ ನಡ್ಕೊಂಡ್ರಿ ಅಂತ ಜಗತ್ತಿಗೆ ಗೊತ್ತು. ಮತ್ತೆ ಇನ್ನೊಂದು ಟ್ರಂಪ್ ಕಾರ್ಡ್ ಬಳಸ್ತೀರಾ, ಕಲಾವಿದರಿಗೆ ಅವಮಾನ ಮಾಡಿದ್ರು ಅಂತ ಬರೀ ಸುಳ್ಳು ಹೇಳ್ತೀರಾ. ಅಂದ್ರೆ ನಿಮ್ಮ ಎದುರಿಗಿರೋರು ನೀವೇನೇ ಹೇಳಿದ್ರು ಕೇಳ್ಬೇಕು, ಅವ್ರು ತಿರುಗಿಸ್ ಮಾತಾಡೋಗಿಲ್ಲ, ನೀವೇನೇ ಅಂದ್ರು ಅನ್ಸ್ಕೋಬೇಕು. ಅದೇ ಅವರು ನಿಮ್ಗೆ ಒಂದು ಜವಾಬ್ ಕೊಟ್ರೆ, ನಿಮ್ಮ ಮಾತಿಗೆ ಎದುರು ಮಾತು ಕೊಟ್ರೆ ಅದು ತಪ್ಪು, ಅವರು ಸರಿ ಇಲ್ಲ. ದಯವಿಟ್ಟು ಈ ಮನೋಭಾವನೆ ಬಿಡಿ. ನೀವು ಒಬ್ಬ ಕಂಟೆಸ್ಟೆಂಟು, ಯಾರು ದುಡ್ದು ಯಾರಿಗೂ ಊಟ ಹಾಕಲ್ಲ, ಅವರೇ ದುಡಿಬೇಕು, ಅವರೇ ತಿನ್ಬೇಕು, ಅವ್ರ ಮನೆ ಸಂಸಾರ ಅವರೇ ನಡೆಸ್ಬೇಕು. ಗೊತ್ತಾಯ್ತಾ? ಯಾರ ಸಂಸಾರ, ಯಾರ ಜೀವನ, ಯಾರು ಬಂದು ದುಡ್ಡನ್ನು ಕೊಡಲ್ಲ, ಜೀವನನೂ ನಡೆಸಲ್ಲ.
ಇದೊಂದು ರಿಯಾಲಿಟಿ ಇಶ್ಯೂ ನೋಡ್ತಾ ಇದ್ದಾರೆ. ನಾವು ಯಾವ್ದು ಗಿಲ್ಲಿ ಪರನೂ ಅಲ್ಲ, ರಘು ಪರನೂ ಅಲ್ಲ, ನಿಮ್ ಪರನೂ ಅಲ್ಲ, ನೋಡ್ತಾ ಇದೀವಿ. ಯಾರು ಚೆನ್ನಾಗಿ ಆಡ್ತಾರೋ ಗಿಲ್ಲಿ ಒಬ್ಬ ಎಂಟರ್ಟೈನ್ ಮಾಡ್ತಾನೆ, ನ್ಯಾಚುರಲ್ ನಡ್ಕೋತಾ ಇದ್ದಾನೆ ಅನ್ಕೋತಾರೆ. ಆಗ ಖುಷಿ ಆಗುತ್ತೆ, ಒಳ್ಳೇದು. ಯಾರು ಚೆನ್ನಾಗಿ ಆಡೋರು ಯಾರ್ಯಾರು ಗೆಲ್ಲಿ. ಯಾಕಂದ್ರೆ ಕರ್ನಾಟಕ ಜನ ಒಬ್ರು ಇಬ್ರು ದಡ್ರಿರ್ಬೋದು, ಎಲ್ರೂ ದಡ್ರಲ್ಲ. ಸುಮ್ನೆ ಯಾರು ಒಪ್ಕೊಳ್ಳಲ್ಲ. ಒಪ್ಕೊಳ್ಳೋ ತರ ಇಷ್ಟ ಆಗ್ಬೇಕು. ನಿಮ್ಮ ನಡೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಹೋಗಿ ಅವ್ರ ಬಾಯಿಗಳಿಗೆ ಆಹಾರ ಆಗಿದ್ದೀರಾ. ಅದ್ರ ನಡ್ಕೊಳ್ಳೋ ರೀತಿ, ನಿಮ್ಮನಲ್ಲೂ ನಿಮ್ಮ ಮಗ ನೋಡ್ತಾ ಇರ್ತಾರೆ, ನಿಮ್ಮ ತಂದೆ ನೋಡ್ತಾ ಇರ್ತಾರೆ, ಅದ್ರ ನಿಮಗೆ ಜ್ಞಾನ ಇರಬೇಕು ಅಲ್ವಾ. ಅವ್ರ ಮನ್ಸ್ಗೂ ನೋಯುತ್ತೆ. ಈಗ ಎಲ್ಲರೂ ಒಳ್ಳೆಯವರೇ ಇರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅತಿ ಕೆಟ್ಟದಾಗೂ ಕಮೆಂಟ್ ಮಾಡೋರು ಇರ್ತಾರೆ. ಆಡ್ತಾನೆ ಇಲ್ಲ, ಬರೀ ಆಕ್ಟಿಂಗ್ ಮಾಡ್ತಾರೆ ಅಷ್ಟೇ. ಅಲ್ಲ ಅವ್ರಿಗೆ ಏನ್ ಹೇಳ್ತೀರಾ ನೀವು ಬುದ್ಧಿ? ಅವರು ಆಕ್ಟಿಂಗ್ ಬಿಡಿ, ಚೆನ್ನಾಗಿ ಗೇಮ್ಸ್ ಸೂಪರ್. ಇದೆಲ್ಲನ ಅರ್ತ್ಕೊಂಡು ಕರೆಕ್ಟಾಗಿ ಆಡಿ, ನನ್ನ ಪ್ರಕಾರ ಸುದೀಪ್ ಅವರು ಈ ವಾರ ಅವ್ರಿಗೆ ಕರೆಕ್ಟಾಗಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಒಬ್ಬ ಮಹಾನ್ ನಟ ಅವರು, ನಮ್ಮ ಕನ್ನಡದ ಹೆಮ್ಮೆಯ ಒಳ್ಳೆ ನಟ, ನ್ಯಾಯವಾಗಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಅವ್ರಿಗೆ ಹೇಳಿ. ಅವ್ರಿಗೆ ಪಾಪ ಆಗದೇ ಇಲ್ಲ, ಇಷ್ಟ ಆಗ್ತಾ ಇಲ್ಲ, ಅಷ್ಟೊಂದು ಒತ್ತಡ ಇದೆ, ಏನೋ ಮನಸ್ಸಲ್ಲಿ ಪ್ರಾಬ್ಲಮ್ ಇದೆ, ಡಾಕ್ಟ್ರ್ ತೋರಿಸ್ಬೇಕು ಅಂದ್ರೆ ದಯವಿಟ್ಟು ಕಳಿಸಿ ಅವ್ರನ್ನ ಹೊರಗಡೆ. ನಾವು ಯಾವುದೇ ಮೊದಲೇ ಹೇಳಿದ್ದೀನಿ, ಯಾವುದೇ ಪರ ಇಲ್ಲ, ಒಂದು ಕ್ಲಿಯರಿಟಿ ಕೊಡಬೇಕಾಯ್ತು. ನನ್ನ ಮನಸ್ಸಿಗೆ ಬಂದದನ್ನ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ನಿಮಗೆ ಇಷ್ಟ ಆದರೆ ನನ್ನ ಈ ಒಂದು ಪುಟ್ಟ ಹಳ್ಳಿ ಹುಡುಗನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.